ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈರುಚಿಗೆ ಸ್ವಾಗತ. ನಾನು ಆ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಅದನ್ನ ನಾನು ಒಂದು 3-4 ಸಲ ತೊಳಿತೀನಿ. ಯಾಕಂದರೆ ಅದನ್ನು ಚೆನ್ನಾಗಿ ತೊಳಿಬೇಕು. ನಾವು ಅದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗಬೇಕು, ಗಂಜಿ ಎಲ್ಲ ಹೋಗಬೇಕು. ಹಾಗಾಗಿ ನಾನು ಒಂದು 3-4 ಸಲ ಅದನ್ನ ಚೆನ್ನಾಗಿ ತೊಳಿತೀನಿ. ತೊಳೆದು ಅದ್ರ ಮೇಲೆ ಒಂದು ಅರ್ಧ ಇಂಚು ನೀರು ಹಾಕಿ ನೆನೆಯೋದಕ್ಕೆ ಇಡ್ತೀನಿ. ಈಗ ಅದನ್ನ ನಾನು ಸಬ್ಬಕ್ಕಿ ವಡೆ ಮಾಡ್ತಾಯಿದ್ದೀನಿ. ನಾನೀಗ ಸಬ್ಬಕ್ಕಿ ವಡೆ ಮಾಡೋದಕ್ಕೆ ಅದನ್ನು ನೆನೆಸೋಕೆ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ದೀನಿ. ಈಗ ಸಬ್ಬಕ್ಕಿ ವಡೆ ಮಾಡೋದಕ್ಕೆ ಒಂದು ಆಲೂಗೆಡ್ಡೆ ದೆಪ್ಪದು ಒಂದು ಗೆಡ್ಡೆ ಆಲೂಗೆಡ್ಡೆನ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸ್ಟವ್ ಹಚ್ಚಿ ನಾನು ಕುಕ್ಕರ್ ಇಟ್ಟು ಕುಕ್ಕರ್ ಮುಚ್ಚಳ ಮುಚ್ಚುತ್ತೀನಿ. ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಕುಕ್ಕರ್ನ ಒಂದು 7-8 ಸರ್ತಿ ಕೂಗಿಸ್ಕೊಳ್ತೀನಿ, ವಿಜಿಲು ಹಾಕ್ಸ್ಕೊತೀನಿ. ಈಗ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಒಂದು 100 ಗ್ರಾಮು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಅದನ್ನ ಈಗ ನಾನು ಚೆನ್ನಾಗಿ ಹುರ್ಕೊಳ್ತೀನಿ. ಬ್ರೌನಿಷ್ ಆಗೋವರೆಗೂ ನಾವು ಅದನ್ನ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ ನಾನೀಗ. ಈಗ ಚೆನ್ನಾಗಿ ಹುರ್ಕೋಬೇಕು ಕಡಲೆ ಬೀಜನ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಫ್ಲೇಮು ಜೋರಾಗಿ ಎತ್ತೋ ಹಾಗಿಲ್ಲ, ಎತ್ತಿದ್ರೆ ಸೀದೋಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಹುರ್ಕೋಬಹುದು. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದನ್ನ ಹುರ್ಕೋತಾ ಇದ್ದೀನಿ. ಅದು ಬಣ್ಣ ಚೇಂಜ್ ಆಗೋವರೆಗೂ ನಾವು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಹಾಗಾಗಿ ನಾನು ಇದನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಇದು ಆಗಿದೆ. ಇದ್ರ ಸಿಪ್ಪೆ ತೆಗೆದು ನಾನು ತೊಗೊಂಡು ಬಂದಿದ್ದೀನಿ. ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ತೊಗೊಂಡು ಬಂದಿದ್ದೀನಿ. ಈಗ ಇದನ್ನ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ತರ್ತರಿಯಾಗಿ ರಫಾಗಿ ನಾವು ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಳ್ತೀನಿ. ತರ್ತರಿಯಾಗಿ ಮಿಕ್ಸಿ ಮಾಡಿ ತಂದಿದ್ದೀನಿ ನಾನೀಗ. ಈಗ ಆಲೂಗಡ್ಡೆ ಬೆಂದಿರೋದನ್ನು ನಾನು ಕುಕ್ಕರಿಂದ ತೆಗೆದು ಇಟ್ಕೊಂಡಿದ್ದೀನಿ. ಒಂದು 7-8 ಕೂಗಿಸ್ಕೊಂಡಿದ್ದೆ. ಈ ಥರ ಚೆನ್ನಾಗಿ ಆಲೂಗಡ್ಡೆ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಅದ್ರ ಸಿಪ್ಪೆನ ನಾನು ತೆಕ್ಕೊಳ್ತಾ ಇದ್ದೀನಿ. ಸಿಪ್ಪೆನೆಲ್ಲ ಹೀಗೆ ತೆಕ್ಕೋಬೇಕು. ಈಗ ಇದನ್ನ ನಾನು ತುರ್ಕೊಳ್ತೀನಿ ನಾನು. ಒಂದು ತುರಿಯೋ ಮಣೆಯನ್ನು ತೊಗೊಂಡು ನಾನು ಒಣಕೊಬ್ಬರಿ ತುರಿಯೋದ್ರಲ್ಲಿ ನಾನು ಅದನ್ನ ತುರ್ಕೊಳ್ತಾ ಇದ್ದೀನಿ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ಬರುತ್ತೆ. ಆಗ ಮೊದಲಿಗೆ ಎಲ್ಲ ವೀಡಿಯೋಗಳು ಬರುತ್ತೆ. ಆಗ ನೀವು ವೀಡಿಯೋಗಳನ್ನೆಲ್ಲ ನೋಡಬಹುದು. ಈಗ ತುರಿದಿದ್ದಾಗಿದೆ. ಈ ಥರ ಚೆನ್ನಾಗಿ ತುರಿದಿದ್ದಾಗಿದೆ. ಮಿಕ್ಸಿ ಮಾಡಿರೋದು ತರ್ತರಿಯಾಗಿ ಮಿಕ್ಸಿ ಮಾಡಿರೋಂತಹ ಕಡಲೆ ಬೀಜದ ಪೌಡರು ರೆಡಿಯಾಗಿದೆ. ಈಗ ಒಂದು ಫಿಲ್ಟ್ರ್ ಇಟ್ಕೊಂಡಿದ್ದೀನಿ ನಾನು. ಅದರಲ್ಲಿ ಚೆನ್ನಾಗಿ ನೆಂದಿರೋ ಸಬ್ಬಕ್ಕಿನ ಹಾಕಿ ಸೋಸ್ಕೊಳ್ತೀನಿ. ನೀರೆಲ್ಲ ಚೆನ್ನಾಗಿ ಹೋಗ್ಬೇಕು. ಅದರಲ್ಲಿ ನೀರು ಒಂದು ಸ್ವಲ್ಪನೂ ಇರೋ ಹಾಗಿಲ್ಲ, ಪೂರ್ತಿ ನೀರೆಲ್ಲ ಹೋಗಬೇಕು. ಒಂದು 5-10 ನಿಮಿಷ ನಾನು ಅದರಲ್ಲೇ ಬಿಟ್ಬಿಡ್ತೀನಿ. ಹಾಕಿ ಫಿಲ್ಟರ್ನಲ್ಲಿ ಸೋಸ್ಕೊಳ್ತಾ ಇದ್ದೀನಿ ನಾನು ಅದನ್ನ. ನಾನು ಇದನ್ನು ಒಂದು 4 ಅವರ್ ನೆನೆಸಿದ್ದೀನಿ. 4 ಅವರ್ ನೆನೆಸಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ನೆನೆಯುತ್ತೆ ಸಬ್ಬಕ್ಕಿ. ಈಗ ಒಂದು 5-10 ನಿಮಿಷ ನಾನು ಇದರಲ್ಲೇ ಬಿಡ್ತೀನಿ. ಚೆನ್ನಾಗಿ ನೆನೆಯುತ್ತೆ. ಎಲ್ಲ ಒಣಗುತ್ತೆ. ನೀರೆಲ್ಲ ಬಸ್ಕೊಂಡಿದೆ ನೋಡಿ. ಈಗ ನೀರು ಇದರಲ್ಲಿ ಒಂದು ಸ್ವಲ್ಪನೂ ಇಲ್ಲ. ಒಂದು 10 ನಿಮಿಷ ಆದಮೇಲೆ ನಾನು ಇದನ್ನ ತಗೊಂಡು ತೋರಿಸ್ತಾ ಇದ್ದೀನಿ. ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಈ ಥರ ನೀರೆಲ್ಲ ಹೋಗಬೇಕು. ಆಮೇಲಿಂದ ತುರಿದಿಟ್ಕೊಂಡಿರೋ ಅಂತಹ ಆಲೂಗೆಡ್ಡೆನ ನಾನು ಇದರಲ್ಲಿ ಹಾಕ್ಕೋತೀನಿ. ಬೇಯಿಸಿ ತುರಿದಿಟ್ಕೊಂಡಿರೋಂತಹ ಆಲೂಗೆಡ್ಡೆ ಒಂದು ದಪ್ಪದು ಅದನ್ನ ಹಾಕ್ಕೊಳ್ತೀನಿ. ಈಗ ತರ್ತರಿಯಾಗಿ ಮಾಡಿಟ್ಕೊಂಡಿರೋಂತಹ ಕಡಲೆ ಬೀಜದ ಪೌಡರ್ನ ಹಾಕ್ಕೊಳ್ತೀನಿ. ಒಂದು 100 ಗ್ರಾಮ್ನಷ್ಟು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಹಾಕ್ಕೊಳ್ತಾ ಇದ್ದೀನಿ.
ಈಗ ಜೀರಿಗೆ ಹಾಕ್ಕೊಳ್ತೀನಿ. ಅದಕ್ಕೆ 1 ಸ್ಪೂನ್ ಜೀರಿಗೆ, ಓಂಕಾಳು ಹಾಕ್ಕೊಳ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಆಲೂಗಡ್ಡೆಗೂ ಸ್ವಲ್ಪ ಉಪ್ಪು ಹಾಕಿದ್ದೆ, ಹಾಗಾಗಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದನ್ನು ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕ್ಕೊಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಫ್ರೆಂಡ್ಸು ರಿಲೇಷನ್ಸ್ಗೆ ವೀಡಿಯೋಗಳನ್ನೆಲ್ಲ ಶೇರ್ ಮಾಡ್ತಾಯಿರಿ. ಇದನ್ನೆಲ್ಲನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇಲ್ಲಿ ನಾವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀವೋ ಅಷ್ಟನ್ನು ನೋಡಿ ನಾವು ಹಾಕ್ಕೋಬೇಕು. ಅದಕ್ಕೆ ನಾನು 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ. ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ, ಅದ್ರ ಜೊತೆಗೆ ಇದೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಮಿಕ್ಸ್ ಮಾಡಿದ್ದಾಗಿದೆ. ಈಗ ಇದನ್ನು ನಾನು ಉಂಡೆ ಕಟ್ಕೊಂಡು ಇಟ್ಕೊಳ್ತೀನಿ. ಉಂಡೆ ಮಾಡಿ ಅದನ್ನ ತಟ್ಟಿ ವಡೆ ಆಕಾರಕ್ಕೆ ನಾನು ಮಾಡಿ ಇಟ್ಕೊಳ್ತೀನಿ. ಈಗ ಮೊದಲಿಗೆ ಇದನ್ನೆಲ್ಲನೂ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲಿಂದ ನಾವು ಒಂದೇ ಸರ್ತಿ ಎಣ್ಣೆನಲ್ಲಿ ಕರಿಯೋದಕ್ಕೆ ಸರಿ ಹೋಗುತ್ತೆ. ನಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜು ಉಂಡೆನ ನಾವು ಮಾಡಿಕೊಂಡು ಅದನ್ನ ನಾವು ವಡೆ ಆಕಾರದಲ್ಲಿ ತಟ್ಟಿ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ಇದನ್ನೆಲ್ಲ ನಾನು ತಟ್ಕೊಳ್ತಾ ಇದ್ದೀನಿ. ಒಂದೊಂದನ್ನೇ ಉಂಡೆ ಮಾಡ್ಕೊಂಡು ಹಾಗೆ ತಟ್ಕೊಳ್ತಾ ಇದ್ದೀನಿ. ಈ ರೀತಿ ತಟ್ಕೋಬೇಕು, ಉಂಡೆಗಳನ್ನಾಗಿ ಮಾಡಿ. ಸ್ಟವ್ ಹಚ್ಚಿ ನಾನು ಬಾಣಲಿ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಅದಕ್ಕೆ ನಾನು ತಟ್ಕೊಂಡಿರೋಂತಹ ಸಬ್ಬಕ್ಕಿ ವಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕು. ತುಂಬ ಎತ್ತ ಆಗೋ ಇಲ್ಲ, ಸ್ಟವನ್ನು ಫುಲ್ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳೋ ಹಾಗೂ ಇಲ್ಲ, ಆಗ ಬೇಯೋದಿಲ್ಲ. ಇಲ್ಲ ಫುಲ್ ಎತ್ತಿದ್ರೆ ಸೀದೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬೇಯುತ್ತೆ. ನಮಗೆ ಹೊಂಬಣ್ಣ ಬರೋವರೆಗೂ ನಾವು ಬೇಯಿಸ್ಕೋಬೋದು. ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಇದು ಅದಾಗಿ ಅದು ಮೇಲಕ್ಕೆ ಬರುತ್ತೆ ಎಣ್ಣೆಯಿಂದ, ಆಗ ನಾವು 1 ಸ್ಪೂನಿಂದ ತಿರುವಾಕ್ಕೋಬೇಕು. ಮೊದಲಿಗೆ ನಾವು ಇದನ್ನು ತಿರುವಾಕೊಳ್ಳೋ ಹಾಗಿಲ್ಲ. ಮೊದಲಿಗೆ ತಿರುವಾಕೊಳ್ಳೋಕೆ ಹೋದರೆ ಇದು ತುಂಬ ಸಿಡಿಯೋ ಸೌಂಡ್ ಬರುತ್ತೆ, ಪಟಾಕಿ ಸೌಂಡ್ ಬರುತ್ತೆ ಬಾಣಲೆನಲ್ಲಿ. ಹಾಗಾಗಿ ನಾವು ಮೊದಲಿಗೆ ನಾವು ಇದನ್ನ ತಿರುವಾಕೊಳ್ಳೋ ಹಾಗಿಲ್ಲ. ಅದ್ಮೇಲೆ ಎದ್ದ ಮೇಲೆ ನಾವು ತಿರುವಾಕ್ಕೋಬೇಕು. ಅದೊಂದು ಟಿಪ್ಸ್ ಇದೆ ಇದರಲ್ಲಿ. ಮೊದಲಿಗೆ ನಾವು ತಿರುವಾಕೊಳ್ಳೋ ಹಾಗಿಲ್ಲ. ಈಗ ಇದ್ಮೇಲೆ ಎದ್ದ ಮೇಲೆ ನಾನು ತಿರುವಾಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಬಣ್ಣನೂ ಚೇಂಜ್ ಆಗಿದೆ, ಈಗ ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ಈ ಕಡೆನೂ ಬಣ್ಣ ಬರಬೇಕು, ಹಾಗೆ ನಾವು ಬೇಯಿಸ್ಕೋಬೇಕು ತಿರುವಾಕಿ. ನೋಡಿ 2 ಕಡೆನೂ ಎಷ್ಟು ಚೆನ್ನಾಗಿ ಬಂದಿದೆ ಬಣ್ಣ. ಸಬ್ಬಕ್ಕಿ ಎಲ್ಲ ಎಷ್ಟು ಚೆನ್ನಾಗಿ ನೋಡೋದಕ್ಕೆ ಕಾಣಿಸ್ತಾ ಇದೆ. ಈ ಥರ ಸಂಜೆ ಸ್ನ್ಯಾಕ್ಸ್ಗೆ ಮಾಡ್ಕೋಬೋದು. ಏನಾದರೂ ನಾವು ತಿಂಡಿ ಮಾಡ್ತೀವಲ್ಲ, ಈ ಚಿತ್ರಾನ್ನ, ಪುಳಿಯೋಗರೆ ಅಂಥದಕ್ಕೆ ನೆಂಚ್ಕೊಳ್ಳೋದಕ್ಕೂ ನಾವು ಮಾಡ್ಕೋಬೋದು. ಯಾರಾದರೂ ಗೆಸ್ಟು ಮತ್ತು ರಿಲೇಷನ್ಸು ಮನೆಗೆ ಬಂದಾಗೂ ನಾವು ಅರ್ಜೆಂಟಾಗಿ ಇದನ್ನ ಮಾಡ್ಕೋಬಹುದು. ಮೊದಲಿಗೆ ಒಂದು ಸ್ವಲ್ಪ ಇದನ್ನ ನಾವು ನೆನೆಸ್ಕೋಬೇಕಾಗುತ್ತೆ ಅಷ್ಟೇ. ಸಬ್ಬಕ್ಕಿ ಒಂದು ನೆನೆಸಿಟ್ಕೊಂಡ್ಬಿಟ್ರೆ ನಾವು ಬೇಗ ತಕ್ಷಣ ಮಾಡ್ಕೋಬಹುದು. ಅರ್ಜೆಂಟಾಗಿ ಮಾಡ್ಕೊಳ್ಳೋಂತಹ ಸ್ನ್ಯಾಕ್ಸ್ ಇದು. ತಿಂಡಿಗೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಸಂಜೆ ಸ್ನ್ಯಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ, ಟೀ ಟೈಮ್ಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ.
ಈಗ ಇನ್ನೊಂದು 5 ಹಾಕ್ಕೊಂಡಿದ್ದೀನಿ. ಮೊದಲೊಂದು 4 ಹಾಕಿ ಬೇಯಿಸ್ಕೊಂಡಿದ್ದೆ. ಎಣ್ಣೆಲಿ ಕರೆದು ತೆಗೆದುಕೊಂಡು ಈಗ ಮತ್ತೆ ಒಂದು 5 ಹಾಕಿದ್ದೀನಿ. ಈಗ ಇದನ್ನು ನಾನು ತಿರುವಾಕೊಳ್ತಾ ಇದ್ದೀನಿ. ಎರಡೂ ಕಡೆ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನ ಸಬ್ಬಕ್ಕಿ ವಡೆನ ಸಾಬುದಾನ ವಡೆ ಅಂತಲೂ ಹೇಳ್ತಾರೆ ಇದನ್ನು. ಈಗ ಒಂದೊಂದೇ ನಾನು ತೆಕ್ಕೊಳ್ತೀನಿ. ಈಗ ಇದಾಗಿದೆ, ಒಂದೊಂದೇ ತೆಕ್ಕೊಳ್ತೀನಿ. ಈಗ ಇದು ರೆಡಿಯಾಗಿದೆ ನೋಡಿ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಮುರಿದು ತೋರಿಸ್ತಾ ಇದ್ದೀನಿ. ಒಳಗಡೆ ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ನೋಡೋದಕ್ಕೂ ಕಲರ್ ತುಂಬ ಚೆನ್ನಾಗಿ ಬಂದಿದೆ, ಹೊಂಬಣ್ಣದ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮೇಲೆ ಸೌಂಡು ಕ್ರಿಸ್ಪಿಯಾಗಿದೆ, ಅದು